Friends, welcome back to our YouTube channel Commerce Today. ಇವತ್ತಿನ ಕ್ಲಾಸ್ ದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸೆಕೆಂಡ್ ಚಾಪ್ಟರ್ 5 ಮಾರ್ಕ್ಸ್ ದಾಗ ಫೋರ್ತ್ ಮೆಥಡ್ ಪ್ರಾಬ್ಲಮ್ ನ ನೋಡೋಣ ಅಂತ. ಅದು ಫೋರ್ತ್ ಮೆಥಡ್ ಏನಂತಲ್ಲ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಮೇಲೆ ಐತಿ. ಸೊ ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳ್ತಾರ ಅಂತ ನೋಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದಿ ಡೇಟಾಸ್ ಟರ್ನ್ ಓವರ್ ರೇಷಿಯೋ ಅಂಡ್ ದಿ ಕಲೆಕ್ಷನ್ ಪೀರಿಯಡ್ ಅಂತ ಹೇಳ್ಯಾರ. ಏನೇನು ಕೊಟ್ಟಾರ ಕ್ವಶನ್ ದಾಗ ಟೋಟಲ್ ಸೇಲ್ಸ್ ಕೊಟ್ಟಾರ ಎಷ್ಟು ರೀತಿ 6 lakh, ಕ್ಯಾಶ್ ಸೇಲ್ಸ್ 1 lakh, opening debtors 20,000, closing debtors 30,000. Okay. Either formula, debtors turnover formula ಏನೈತಲ್ಲ credit sales divided by average debtors. ಇದು debtors turnover ratio ದ ಫಾರ್ಮುಲಾ. ಕ್ವಶನ್ ಆಗ ಕ್ರೆಡಿಟ್ ಸೇಲ್ಸ್ ಡೈರೆಕ್ಟ್ ಕೊಟ್ಟಿಲ್ಲ. ಸೊ ಕ್ರೆಡಿಟ್ ಸೇಲ್ಸ್ ಕಂಡು ಹಿಡ್ಕೋದು ಏನು ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಮಾಡಿದ್ರೆ ನಮ್ಗೆ ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ಟೋಟಲ್ ಸೇಲ್ಸ್ ಎಷ್ಟೈತಿ 6 lakh ಮೈನಸ್ ಕ್ಯಾಶ್ ಸೇಲ್ಸ್ ಎಷ್ಟೈತಿ 1 lakh ಐತಿ. ಎರಡು 6 lakh 1 lakh ಮೈನಸ್ ಮಾಡಿದ್ರೆ 5 lakh ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸ್ ಸಿಕ್ತೆ. ಇವಾಗ ಆವ್ರೇಜ್ ಡೇಟಾಸ್ equal to opening stock of opening debtors divided by plus closing debtor divided by 2. Opening ಎಷ್ಟೈತಿ 20,000, closing 30,000, 50 ಆಗುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ 25,000 ಬರುತ್ತೆ. ಇವಾಗ ಇವನ್ನೆರಡೂ ಫಾರ್ಮುಲಾದಾಗ ಅಪ್ಲೈ ಮಾಡ್ರಿ. ಕ್ರೆಡಿಟ್ ಸೇಲ್ಸ್ ಎಷ್ಟೈತಿ 5 lakh ಡಿವೈಡ್ ಬೈ ಆವ್ರೇಜ್ ಡೇಟಾಸ್ 25,000 ಮಾಡಿದ್ರೆ 5 lakh ಡಿವೈಡ್ ಬೈ 25,000 ಮಾಡಿದ್ರೆ 5 lakh ಡಿವೈಡ್ ಬೈ 25,000 ಮಾಡಿದ್ರೆ 20 ಬರುತ್ತೆ. ಅದನ್ನ ನಾವು ಟೈಮ್ಸ್ ಅಂತ ಹಚ್ಕೋತೀವಿ. ನೆಕ್ಸ್ಟ್ ಕಲೆಕ್ಷನ್ ಪೀರಿಯಡ್ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸೊ ಕಲೆಕ್ಷನ್ ಪೀರಿಯಡ್ ಈಕ್ವಲ್ ಟು ಸೇಮ್ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡ್ ಬೈ debtors turn over ratio ಮಾಡಿದ್ರೆ ನಮ್ಗೆ ಕಲೆಕ್ಷನ್ ಪೀರಿಯಡ್ ಸಿಗುತ್ತೆ. ಸೊ ನಂಬರ್ ಆಫ್ ಡೇಸ್ ಇನ್ ಇಯರ್ 65 days ಅಂಡ್ ಆನ್ಸರ್ ಬಂದಿರೋದು ನಮ್ದು ಎಷ್ಟು 20 ಟೈಮ್ಸ್ ಡಿವೈಡ್ ಬೈ 20 ಮಾಡಿದ್ರೆ 365 ಡಿವೈಡ್ ಬೈ 20 ಮಾಡಿದ್ರೆ 18.25 ಡೇಸ್ ಅಂತ ಬರುತ್ತೆ. ಓಕೆ, ಇದೇನಿತ್ತಲ್ಲ ಡೇಟಾಸ್ ಟರ್ನ್ ಓವರ್ ರೇಷಿಯೋ. ನೆಕ್ಸ್ಟು ಏನು ಫಿಫ್ತ್ ಮೆಥಡ್ ಏನೈತಲ್ಲ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಮೇಲೆ ಯಾವ ಥರ ಹೇಳ್ತಾರಂತ ನೋಡೋಣ. ಸಿಂಪಲ್ ಐತಿ, ಸೇಮ್ ಅದೇ ಥರನ, ಬಟ್ ಅಲ್ಲಿ ಸೇಲ್ಸ್ ತೊಗೋತೀವಿ, ಇಲ್ಲಿ ಪರ್ಚೇಸ್ ತೊಗೋತೀವಿ, ಅಷ್ಟೇ ಡಿಫ್ರೆನ್ಸ್. ಮೆಥಡ್ 5 ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದಿ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಅಂಡ್ ದಿ ಪೇಮೆಂಟ್ ಪೀರಿಯಡ್ ಅಂತ ಹೇಳ್ಯಾರ. ಟೋಟಲ್ ಪರ್ಚೇಸ್, ಕ್ಯಾಶ್ ಪರ್ಚೇಸ್, ಓಪನಿಂಗ್ ಕ್ರೆಡಿಟರ್ಸ್, ಕ್ಲೋಸಿಂಗ್ ಕ್ರೆಡಿಟರ್ಸ್. ಸೇಮ್ ಫಾರ್ಮುಲಾ. ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಡೇಟಾಸ್ದಾಗ ಕ್ರೆಡಿಟ್ ಸೇಲ್ಸ್ ತೊಗೋತೀವಿ, ಇಲ್ಲಿ ಕ್ರೆಡಿಟ್ ಪರ್ಚೇಸ್ ತೊಗೋತೀವಿ, ಅಷ್ಟೇ ಡಿಫ್ರೆನ್ಸ್. ಡಿವೈಡ್ ಬೈ ಆವರೇಜ್ ಕ್ರೆಡಿಟರ್ಸ್, ಅಲ್ಲೇ ಡೇಟಾಸ್ ತೊಗೋತೀವಿ, ಇಲ್ಲೇ ಕ್ರೆಡಿಟರ್ಸ್ ತೊಗೋತೀವಿ. ಸೊ ಕ್ರೆಡಿಟ್ ಪರ್ಚೇಸ್ ಅವರು ಡೈರೆಕ್ಟ್ ಕೊಟ್ಟಿಲ್ಲ, ಅದನ್ನ ಕಂಡು ಹಿಡ್ಕೋಕ ನಾವು ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್ ಮಾಡ್ಕೋತೀವಿ. ಟೋಟಲ್ ಪರ್ಚೇಸ್ ಎಷ್ಟೈತಿ
3 lakh 3 lakh minus cash purchase 1 lakh ಮಾಡಿದ್ರೆ ನಮ್ಗೆ ಆನ್ಸರ್ 2 lakh ಬಂತು. ಕ್ರೆಡಿಟ್ ಪರ್ಚೇಸ್ 2 lakh. ಇವಾಗ ಆವರೇಜ್ ಕ್ರೆಡಿಟರ್ಸ್ ಏನು ಫಾರ್ಮುಲಾ ಓಪನಿಂಗ್ creditors plus closing creditors divided by 2 ಮಾಡಿದ್ರೆ ನಮಗೆ ಆವರೇಜ್ ಸಿಗುತ್ತೆ. ಓಪನಿಂಗ್ 30,000 ಪ್ಲಸ್ ಕ್ಲೋಸಿಂಗ್ 20 divided by 2 ಮಾಡಿದ್ರೆ 25 ಸಿಗುತ್ತೆ ನಮಗೆ. 50 divided by 25. ಇವಾಗ ಇದನ್ನು ಫಾರ್ಮುಲಾದಾಗ ಅಪ್ಲೈ ಮಾಡೋದು. $2 lakh divided by 25,000 ಮಾಡಿದ್ರೆ 2 lakh. ಓಕೆ, 8 ಟೈಮ್ಸ್ ಬರುತ್ತೆ. ಇವಾಗ ಪೇಮೆಂಟ್ ಪೀರಿಯಡ್ ಈಕ್ವಲ್ ಟು ಸೇಮ್ ನಂಬರ್ ಆಫ್ ಡೇಸ್ in a year divided by creditors turnover ratio. Number of days 365 divided by ratio ಎಷ್ಟು ಬಂತಂದ್ರೆ 8. 365 divided by 8 ಮಾಡಿದ್ರೆ 365 divided by 8 ಮಾಡಿದ್ರೆ 45.625 days. ಇದು ಏನೈತಲ್ಲ ಫಿಫ್ತ್ ಮೆಥಡ್ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಥ್ಯಾಂಕ್ ಯು.